विश्वेशते परिव्राट् चक्रवर्तिनम् मूर्तित्वे परिकल्पितशरभृतो वर्त्मा पुनर्जन्मनाम् आत्मेत्यात्मविदां क्रतुश्च यडताम् भर्तामरज्योतिषाम् लोकानां प्रलयोदयस्थितिविभृश्चानेकधा यश्रुतौ वाचं न सदधात्मनेककिरणस्त्रैलोक्यदीपो रविः यस्योदये जगदिदं प्रतिबोधमेति मध्यस्थितौ प्रसरति प्रकृतिक्रियासु अस्तङ्गतौ स्वपिति चोच्छ्वसितैकमात्रं भानुः स एव जयति प्रकटप्रभावः ಒಬ್ಬೊಬ್ರು ಒಂದೊಂದು ಶ್ಲೋಕ ಹೇಳ್ತಾ ಬನ್ನಿ. ಇದ್ದವರು ಒಂದೊಂದು ಶ್ಲೋಕ ಹೇಳ್ತಾ ಬನ್ನಿ. ಆಯ್ತಾ? ನೆಕ್ಸ್ಟ್ ಶ್ಲೋಕ ಯಾರು? आचार्य नमस्ते। छन्दः पादौ शब्दशास्त्रं च वक्त्रम् कल्पः पाणि ज्योतिषं चक्षुषी शिक्षाग्राणं स्तोत्रमुक्तं निरुक्तं वेदसाङ्ख्या न्येव माहुर्मुनीन्द्राः। नमस्ते गुरुकुले। वेदस्ताद्यज्ञकर्म प्रवृत्त यज्ञ प्रोक्तास्तेतु कालाश्रयेण शास्त्रादस्मात् कालबोधो यतस्याद्वे उदाङ्गत्वं ज्योतिषौ स्योक्तमस्मात्। ಬೇಗ ಬೇಗ ಹೇಳಿದ್ರೆ ಪಾಠ ಆಗ್ತದೆ, ಇಲ್ಲಂದ್ರೆ ಕಷ್ಟ ಪಾಠ ಆಗ್ಲಿಕ್ಕೆ. ಸಮಯ ಇಲ್ಲ, ಈಗ ಅರ್ಧ ಗಂಟೆ ಇರುದು. नमस्ते आचार्य। वेदस्य चक्षु किल शास्त्रमेतत् प्रधानताङ्गेषु ततोऽस्य युक्ता अङ्गैर्युक्तो नैरपि पूर्णमूर्ति चक्षुर्विना कः पुरुषत्वमेति। नमस्ते गुरुकुले। तस्माद्विजैरध्ययनीयमेतत् पुण्यं रहस्यं परमं च तत्त्वं यो ज्योतिषं वेत्ति नरः स सम्यक् कर्मार्थकामान् लभते यशश्च। नमस्ते आचार्य। सिद्धांत संहिता होराश्चेति स्कंदत्रयात्मकं वेदस्य निर्मलं चक्षुः ज्योतिषशास्त्रमनुत्तमम्। जातक गोल निमित्त प्रश्न मुहूर्ताख्य गणित नामानि अभिदधतीह षडङ्गान्याचार्या ज्योतिषे महाशास्त्रे। गोलो गणितं चेति द्वितीयं खलु गणित संहिते स्कन्धे होरा संहितयोरपि निमित्तमन्यत्रं च होरार्थे। ಬೇಗ ಬೇಗ ಹೇಳಿದ್ರೆ ಬೇಗ ಬೇಗ ಪಾಠ ಆಗ್ತದೆ. ಇಲ್ವಾ? ಆಯ್ತಾ? ಪಾಠ ಪ್ರಾರಂಭ ಮಾಡ್ತಾ. ಶ್ರೀ ಗುರುಭ್ಯೋ ನಮಃ. ದೌದೌ ಮಾರ್ಗಾದಿಮಾಸೌ ಸ್ಯಾತ್ ಋತುಸ್ಥೈರಯನಂ ತ್ರಿಭಿಃ ಅಯನೇದ್ವೇ ಗತಿರುದಕ್ ದಕ್ಷಿಣಾರ್ಕಸ್ಯ ವತ್ಸರಃ.
ಈ ಶ್ಲೋಕದ ಮೂರು ಸಲ ಹೇಳುದು ನಾನು ಮೊನ್ನೆ ಹೇಳಿಸಿದ್ದೇನೆ ಅಂತ ಕಾಣುತ್ತದೆ. ಪದಚ್ಛೇದ ಮಾಡುವ. ದ್ವೌ ದ್ವೌ ಮಾರ್ಗಾದಿಮಾಸವು ಸ್ಯಾತ್ ಋತುಃ ತೈಃ ಅಯನಂ ತ್ರಿಭಿಃ ಅಯನೆ ವೇ ಗತಿಃ ಉದಕ್ ದಕ್ಷಿಣಾರ್ಕಸ್ಯ ವತ್ಸರಃ ಎಂಬುದಾಗಿ. ಹಿಂದೆ ನಾವು ಎಲ್ಲಿವರೆಗೆ ನೋಡಿದ್ದೇವೆ ಕಾಲದ ಬಗ್ಗೆ ಅಂತೇಳಿ ಹೇಳಿದ್ರೆ, ಮೊನ್ನೆ ಅಷ್ಟಾದಶ ನಿಮೇಷಾಸ್ತು ಕಾಷ್ಟಾತ್ರಿಂಶತ್ತು ತಾಕಲಾ ಸುತ್ರಿಂಶ ಕ್ಷಣಸ್ಥೇತು ಮುಹೂರ್ತೋ ದ್ವಾದಶಾಸ್ತ್ರೀಯ ಅಂತೇಳಿ 18 ನಿಮೇಷಗಳಿಗೆ 1 ನಿಮೇಷ ಅಂತೇಳಿ ಹೇಳಿದ್ರೆ ಕಣ್ಣಿನ ರೆಪ್ಪೆಗಳೆರಡು ಸಂಯೋಗ ಹೊಂದುವ ಕಾಲ ಅಂತೇಳಿ ನೋಡಿದ್ದೇವೆ. ಇನ್ನೊಂದು ವಿಶೇಷತೆ, ನಾನು ಮೊನ್ನೆ ತ್ರುಟಿಯ ಬಗ್ಗೆ ತಿಳಿಸಿರ್ಲಿಲ್ಲ. ಹೌದು, ಪರಮಾಣು, ಮೊನ್ನೆ ಪರಮಾಣು ಮತ್ತೆ ಅದು ಮೊನ್ನೆ ಸ್ವಲ್ಪ ವ್ಯತ್ಯಾಸದಲ್ಲಿ ಹೇಳಿದೆ. 2 ಅಣುಗಳು ಸೇರಿದ್ರೆ 1 ಪರಮಾಣು ಅಂತ ಹೇಳಿದ್ರೆ ಅದು ಉಲ್ಟಾಗ್ಬೇಕು. 2 ಪರಮಾಣುಗಳು ಸೇರಿದ್ರೆ 1 ಅಣು ಕಾಲ ಅಂತೇಳಿ ಆಗ್ತಕ್ಕಂಥದ್ದು. ಕಾಲದ ಸೂಕ್ಷ್ಮ ಅಂತ ಹೇಳಿದ್ರೆ ಪರಮಾಣು. ಪರಮಾಣುಗಿಂತ ಸೂಕ್ಷ್ಮ ಕಾಲ ಇಲ್ಲ. ಅದರಿಂದಾಗಿ ಸೂಕ್ಷ್ಮ ಕಾಲ ಅಂತ ಹೇಳಿದ್ರೆ ಪರಮಾಣು. ಆ ಪರಮಾಣುವನ್ನು 2 ಮಾಡಿದಾಗ ಅಣು ಅಂತೇಳಿ ಆಗ್ತದೆ. ಅಂತಹ 9 ಅಣುಗಳು ತ್ರಸರೇಣು, 9 ಅಣುಗಳು ಸೇರಿದಾಗ ನಮಗೆ ತ್ರುಟಿ ಅಂತೇಳಿ ನಾವು ಮುಂದೆ ನೋಡಿದ್ದೇವೆ. ಅಂತಹ 9 ತ್ರುಟಿಗಳು ಸೇರಿದ್ರೆ 1 ಲವ ಅಂತ ಕರೀತಾರೆ. ಅಂತಹ 3 ಲವಗಳು ಸೇರಿದ್ರೆ 1 ನಿಮೇಷ. 3 ನಿಮೇಷಗಳು ಸೇರಿದ್ರೆ ಕ್ಷಣ ಅಂತ ಹೇಳುವಂಥದ್ದು ಇನ್ನೊಂದು ಕ್ಷಣದ ವ್ಯವಸ್ಥೆ ಕೂಡ ಇದೆ. ಈಗ ಬೇಡ ನಮ್ಗೆ. ಅಂದ್ರೆ ಇಲ್ಲಿಗ 3 ಲವಗಳು ಸೇರಿದ್ರೆ 1 ನಿಮೇಷ ಅಂತೆ. ಹಾಗೆ ಅದು ಒಂದು ಪ್ರಕ್ರಿಯೆ ನಮ್ಗೆ ನಿಮೇಷದವರೆಗೆ. ಆನಂತರ ಅಷ್ಟಾದಶ ನಿಮೇಷಾಸ್ತು ಅಲ್ಲ ಕಾಷ್ಟಾತ್ರಿಂಶತ್ತು ತಾಕಲಃ. ಅಷ್ಟಾದಶ ನಿಮೇಷಾತು ಕಾಷ್ಟಾತ್ರಿಂಶತ್ತು ತಾಕಲಃ. 18 ನಿಮೇಷಗಳು ಸೇರಿದ್ರೆ 1 ಕಾಷ್ಟ. 30 ಕಾಷ್ಠಗಳು ಸೇರಿದ್ರೆ ನಮ್ಗೆ 1 ಕಲೆ. ಮತ್ತೆ ಹಸ್ತತ್ರಿಂಶತ್ ಕ್ಷಣಸ್ಥೇತು, ಅಂತಹ 30 ಕಲೆಗಳು ಸೇರಿದ್ರೆ 1 ಕ್ಷಣ. ಕ್ಷಣಸ್ಥೇತು ಮುಹೂರ್ತ. ಹಾಗೆ ಅಂತಹ 12 ದ್ವಾದಶ 12 ಕ್ಷಣಗಳು ಸೇರಿದ್ರೆ 1 ಮುಹೂರ್ತ ಅಂತ ಹೇಳುವುದನ್ನು ಮೊನ್ನೆ ನೋಡಿದ್ದೇವೆ ನಾವು. ಅಂತಹ 15 ಪ್ಲಸ್ 15 ಹಾಗಾಗಿ 30 ಮುಹೂರ್ತಗಳು ಸೇರಿದ್ರೆ 1 ದಿವಸ. ಅಂತಹ 15 ದಿವಸಗಳು ಸೇರಿದ್ರೆ 1 ಪಕ್ಷ. ಅಂತಹ 15 ದಿನಗಳ 2 ಪಕ್ಷಗಳು ಸೇರಿದ್ರೆ 1 ಮಾಸ. ಅಂತಹ ಇಲ್ಲಿವರೆಗೆ ನೋಡಿದೆ. ಇನ್ನು ದ್ವೌ ಮಾರ್ಗಾದಿ ಮಾಸವು ಸ್ಯಾತ್ ಋತುಃ. 2 ಮಾಸಗಳಿಗೆ 1 ಋತು ಅಂತೇಳಿ 2 ಮಾಸಗಳಿಗೆ 1 ಋತು ಆಗ್ತದೆ. ನಮಗೆ ಗೊತ್ತಿರುವ ಹಾಗೆ ಚೈತ್ರ ಮತ್ತೆ ವೈಶಾಖ ಚಾಂದ್ರಮಾನ ರೀತಿಯಲ್ಲಿ ಮಾಸವನ್ನು ನೋಡುದಾದ್ರೆ ಚೈತ್ರ ವೈಶಾಖಗಳಿಗೆ ವಸಂತ ಋತು, ಜ್ಯೇಷ್ಠ ಆಷಾಢಗಳಿಗೆ ಈಗ ಯಾವ ಮಾಸ ನಡೀತಾ ಇದೆ? ಆಷಾಢ ಮಾಸ ನಡೀತಾ ಇದೆ. ಈಗ ಗ್ರೀಷ್ಮ ಋತು ನಡೀತಾ ಇದೆ. ಅದರಿಂದ ಜ್ಯೇಷ್ಠ ಆಷಾಢಕ್ಕೆ ಗ್ರೀಷ್ಮ. ಶ್ರಾವಣ ಮತ್ತೆ ಭಾದ್ರಪದ ಮಾಸಗಳಿಗೆ ವರ್ಷ ಋತು. ಆಶ್ವಿಜ ಮತ್ತೆ ಕಾರ್ತಿಕ ಮಾಸಗಳಿಗೆ ಶರದ್ ಋತು. ಇನ್ನು ಮಾರ್ಗಶಿರ ಮತ್ತೆ ಪುಷ್ಯ ಮಾಸಗಳಿಗೆ ಹೇಮಂತ ಋತು. ಮಾಘ ಮತ್ತೆ ಪಾಲ್ಗುಣ ಮಾಸಗಳಿಗೆ ಶಿಶಿರ ಋತು. ಇದು ಚಾಂದ್ರಮಾನ ರೀತಿಯಲ್ಲಿ ಋತುಗಣನೆ ಮಾಡುವಂಥದ್ದು ನಮಗೆ. ಇನ್ನು ಸೌರಮಾನ ರೀತಿಯಲ್ಲಿ ಆದ್ರೆ ಮೀನಮೇಷಯೋಹೋ ವಸಂತಃ ಅಂತೇಳಿ ಅಲ್ಲಿ ಕನ್ನಡ ವ್ಯಾಖ್ಯಾನದಲ್ಲಿ ಕೊಟ್ಟಿದ್ದಾರೆ ನೋಡಿ. ಮೀನಮೇಷಯೋಹೋ ವಸಂತಃ ಎಂಬುದಾಗಿ. ಮೀನ ಮತ್ತೆ ಮೇಷಗಳಿಗೆ ವಸಂತ ಋತು. ವೃಷಭ ಮತ್ತೆ ಮಿಥುನ ರಾಶಿಗಳಿಗೆ ಗ್ರೀಷ್ಮ ಋತು. ಇನ್ನು ಕರ್ಕಾಟಕ ಮತ್ತೆ ಸಿಂಹ ಮಾಸಗಳಿಗೆ ವರ್ಷ ಋತು. ಕನ್ಯಾ ಮತ್ತು ತುಲಾ ಮಾಸಗಳಿಗೆ ಶರದ್ ಋತು.
ವೃಶ್ಚಿಕ ಮತ್ತೆ ಧನುಮಾಸಗಳಿಗೆ ಹೇಮಂತ ಋತು, ಮತ್ತೆ ಮಕರ ಮತ್ತೆ ಕುಂಭ ಮಾಸಗಳಿಗೆ ಶಿಶಿರ ಋತು ಅಂತೇಳಿ ಈ ರೀತಿಯಲ್ಲಿ ಸೌರಮಾನ ರೀತಿಯ ಋತು ಗಣನೆ. ಆದ್ರೆ ಇದು ಚಾಲ್ತಿಯಲ್ಲಿ ಕಡಿಮೆ. ಸೌರಮಾನದವರು ಕೂಡ ಋತುವಿಗಾಗ್ಬೇಕಾದ್ರೆ ಚಾಂದ್ರಮಾನವನ್ನೇ ಅವಲಂಬಿಸ್ತೇವೆ. ಅದರಿಂದಾಗಿ ಚಾಂದ್ರಮಾನ ರೀತಿಯ ಋತುಗಣನೆ ಈಗ ನಮ್ಗೆ ದಕ್ಷಿಣ ಭಾರತದಲ್ಲಿ ಚಾಲ್ತಿಯಲ್ಲಿ ಇರತಕ್ಕಂಥದ್ದು. ಹೀಗೆ ನಮಗೆ ಒಟ್ಟು 6 ಋತುಗಳ 12 ಮಾಸ, ಒಂದು ವರ್ಷದಲ್ಲಿ 12 ಮಾಸ. ಇಂತಹ 6 ಋತುಗಳಲ್ಲಿ 3 ಅಯನಂ ತ್ರಿಭಿಹಿ, 3 ಋತುಗಳಿಗೆ ಒಂದೊಂದು ಅಯನ ಅಂತೆ. ದಕ್ಷಿಣಾಯನ ಮತ್ತೆ ಉತ್ತರಾಯಣ ಅಂತೇಳಿ ನಮಗೆ ಗೊತ್ತಿರುವ ಅಯನೇ ದ್ವೇ ಗತಿರುದಕ್ಕೆ ದಕ್ಷಿಣಾರ್ಕಸ್ಯ ವತ್ಸರ, ಅರ್ಕಸ್ಯ ಗತಿ ಉದಕ ಆಗಿದ್ರೆ ಉದಕ ಮತ್ತೆ ದಕ್ಷಿಣ, ಉತ್ತರಕ್ಕಿದ್ರೆ ಅದು ಅಯನ, ಉತ್ತರಕ್ಕೆ ಅಯನ ಇದ್ರೆ ಅವನ ಗತಿ ಇದ್ರೆ ಆಗ ಉತ್ತರಾಯಣ ಅಂತೇಳಿ, ದಕ್ಷಿಣ ಗತಿ ಇದ್ರೆ ಅವನಿಗೆ ಆಗ ದಕ್ಷಿಣಾಯನ ಅಂತ ನಾವು ಕರೀತೇವೆ. ಈ 2 ಅಯನಗಳಿಗೆ ಒಂದು ವತ್ಸರ ಅಂತೇಳಿ, ಅರ್ಕಸ್ಯ ವತ್ಸರ, ವತ್ಸರ ಅಂತೇಳಿ ಹೇಳಿದ್ರೆ ವರ್ಷ ಎಂಬುದಾಗಿ ಅರ್ಥ ಇಲ್ವಾ, ಒಂದು ವರ್ಷ ಅಂತೇಳಿ ಅರ್ಥ. ಇನ್ನು ವಿಕಲಾನಾಂಕಲ ಷಷ್ಟ್ಯ ತತ್ಷಷ್ಟ್ಯ ಭಾಗ ಉಚ್ಯತೆ ತತ್ರಿಂಶತ ಭವೇದ್ರಾಶಿ ಭಗಣೋ ದ್ವಾದಶೈವತೆ. ಇನ್ನೊಂದು ಕಾಲ ಸ್ವರೂಪ ಮತ್ತೆ ಅಂದ್ರೆ ರಾಶಿ ಸ್ವರೂಪವನ್ನ ತಿಳಿ. ನಾವು ಈಗ ಸ್ಫುಟವನ್ನ ಈಗ ನಿಮ್ಗೆ ಬ್ರಾಜಾತಕ ಪಾಠ ಆಗ್ತಾ ಇತ್ತು, ಅವರಿಗೆ ನವಾಂಶ ಇತ್ಯಾದಿಗಳೆಲ್ಲ ಪಾಠ ಆಗ್ತಾ ಉಂಟು. ಸ್ಫುಟಗಳ ವ್ಯವಸ್ಥೆಗಳಿದೆ, ಮುಂದಕ್ಕೆ ಬರ್ತದೆ ಅದು. ಜಾತಕ ಮಾಡ್ಬೇಕಾದ್ರೆ ನಮಗೆ ವಿಗ್ರಹದ ಸ್ಫುಟಗಳು ಅತ್ಯಂತ ಅವಶ್ಯಕ. ಅದನ್ನು ಹೇಗೆ ಕಂಡುಹಿಡಿಯುವುದು ಅಂತ ಹೇಳಿದ್ರೆ ಅವರಿಗೆ ಗ್ರಹರಿಗೆಲ್ಲರಿಗೂ ಕೂಡ ವಿಕಲೆಗಳು ಅಂತೇಳಿ ಇರ್ತದೆ. 60 ವಿಕಲೆಗಳು ಸೇರಿದ್ರೆ ಒಂದು ಕಲೆ ಅಂತೇಳಿ ಆಗ್ತದೆ. ಒಂದು ಕಲೆ, ಅದರ ವಿಕಲೆಗಿಂತಲೂ ಕೆಳಗಡೆ ಒಂದು ಗುರುವಕ್ಷರ ಅಂತ ಹೇಳುವಂತ ವ್ಯವಸ್ಥೆ ಕೂಡ ಇದೆ. 100 ಗುರುವಕ್ಷರಗಳು ಸೇರಿದ್ರೆ ಒಂದು ವಿಕಲೆ, 60 ವಿಕಲೆಗಳು ಸೇರಿದ್ರೆ ಒಂದು ಕಲೆ. ಇದು ಶ್ಲೋಕ, ಇದು 3 ಸಲ ಹೇಳಿಸ್ತೇನೆ. ವಿಕಲಾನಾಂಕಲ ಷಷ್ಟ್ಯ, ವಿಕಲಾನಾಂಕಲ ಷಷ್ಟ್ಯ, ವಿಕಲಾನಾಂಕಲ ಷಷ್ಟ್ಯ, ಷಷ್ಟ್ಯ ಭಾಗ ಉಚ್ಯತೆ ತತಷಷ್ಟ್ಯ ಭಾಗ ಉಚ್ಯತೆ, ತತಷಷ್ಟ್ಯ ಭಾಗ ಉಚ್ಯತೆ ತತ್ರಿಂಶತ ಭವೇದ್ರಾಶಿಃ, ತತ್ರಿಂಶತ ಭವೇದ್ರಾಶಿಃ, ತತ್ರಿಂಶತ ಭಗಣೋ ದ್ವಾದಶೈವತೆ, ಭಗಣೋ ದ್ವಾದಶೈವತೆ, ಭಗಣೋ ದ್ವಾದಶೈವತೆ. ಪದಚ್ಛೇದ ವಿಕಲಾನಾಂ ಕಲಾ ಷಷ್ಟ್ಯ ತತ್ ಷಷ್ಟ್ಯ ಭಾಗ ಉಚ್ಯತೆ ತತ್ರಿಂಶತ. ಯಾರ ಪಾಠ ಮಾಡ್ತಾ ಇದ್ದಾರೆ? ತತ್ ತ್ರಿಂಶತ ಭವೇತ್ ರಾಶಿಃ ಭಗಣಃ ದ್ವಾದಶ ಏವ ತೇ, ದ್ವಾದಶ ಏವ ತೇ. ಹೀಗೆ ಪದಚ್ಛೇದ. ವಿಕಲಾನಾಂ ಕಲಾ ಷಷ್ಟ್ಯ, 60 ವಿಕಲೆಗಳು ಷಷ್ಠಿ, ವಿಕಲಾನಾಂ ಷಷ್ಟ್ಯ ಕಲಾ ಅಂದ್ರೆ 60 ವಿಕಲೆಗಳು ಕಲಾ ಷಷ್ಠತ್ ಅಂತ ಹೇಳಿದ್ರೆ 10 ಕಲೆಗಳು ಸೇರಿದ್ರೆ ಒಂದು ಭಾಗ ಅಂತ ಕರೀತೇವೆ. ಈ ಭಾಗ ಅಂತ ಹೇಳುವುದಕ್ಕೆ ನಮಗೆ ಡಿಗ್ರಿ ಅಂತೇಳಿಯೂ ಕರೀತಾರೆ. ಅಂಶ ಅಂತ ಹೇಳುವಂಥದ್ದು ಕೂಡ ವ್ಯವಹಾರದಲ್ಲಿದೆ. ಆ ಡಿಗ್ರಿ ಹೇಳ್ಬೋದು ಅಥವಾ ಅಂಶ ಅಂತ ಹೇಳಿ ಹೇಳ್ಬೋದು. ಅಂತಹ ಆ ಭಾಗ ಅಂತ ಹೇಳುವಂತಹ ತತ್ ತ್ರಿಂಶತ ಭವೇತ್ ರಾಶಿ, ತತ್ ಅಂತ ಹೇಳಿದ್ರೆ ಭಾಗ, ತತ್ ತ್ರಿಂಶತ ಭವೇತ್ ರಾಶಿ, 30 ಡಿಗ್ರಿ ಅಥವಾ 30 ಭಾಗಗಳು ಅಥವಾ 30 ಅಂಶಗಳು ಸೇರಿದ್ರೆ ಒಂದು ರಾಶಿ ಅಂತೇಳಿ ಆಗ್ತದೆ. ಅಂತಹ ರಾಶಿಗಳು ಭಗಣಃ ದ್ವಾದಶೈ, 12 ರಾಶಿಗಳು ಸೇರಿದ್ರೆ ಭಗಣ ಅಂತೇಳಿ ಆಗ್ತದೆ. ಒಂದು ರಾಶಿ ಗಣ ಅಥವಾ ಒಂದು ರಾಶಿ ಚಕ್ರ ಅಂತೇಳಿ ಅದನ್ನ ಕರೀತೇವೆ.
ರಾಶಿ ಚಕ್ರ ಅಂತ ಆಗ್ಬೇಕಾದ್ರೆ 12 ರಾಶಿಗಳಿವೆ. ಒಂದು ರಾಶಿ ಅಂತ ಹೇಳಿದ್ರೆ 30 ಡಿಗ್ರಿ ಅಥವಾ 30 ಭಾಗ ಅಥವಾ 30 ಅಂಶ. ಒಂದು ಅಂಶ ಅಂತ ಹೇಳಿದ್ರೆ ನಮಗೆ 60 ಕಲೆಗಳು. ಒಂದು ಕಲೆ ಅಂತ ಹೇಳಿದ್ರೆ 60 ವಿಕಲೆ. ಒಂದು ವಿಕಲೆ ಅಂತ ಹೇಳಿದ್ರೆ 100 ಗುರುವಕ್ಷರ ಅಂತ ಈ ರೀತಿಯಲ್ಲಿ ಲೆಕ್ಕಾಚಾರಗಳು ಇರತಕ್ಕಂಥದ್ದು. ಸಾಮಾನ್ಯ ನಮಗೆ 60 ಕಲೆಗಳಂದ್ರೆ ಸಾಮಾನ್ಯ 60 ಸೆಕೆಂಡ್ ಅಂತ ಹೇಳಿದ್ರೆ 1 ನಿಮಿಷ. 60 ನಿಮಿಷಗಳು ಸೇರಿದ್ರೆ 1 ಗಂಟೆ. ಅಂತಹ 12 ಗಂಟೆಗಳು ಸೇರಿದ್ರೆ ಹಗಲು. ಪುನಃ 24 ಗಂಟೆಗಳಾದ್ರೆ 1 ದಿನ. ಈ ರೀತಿಯಲ್ಲಿ ನಾವು ವ್ಯವಹಾರ ಮಾಡ್ತೇವೆ. ಆ ರೀತಿಯಲ್ಲಿ ಈ ಪ್ರಕ್ರಿಯೆಗಳು ಇರುವಂತದ್ದು. ಇಲ್ಲಿ ಮುಂದಕ್ಕೆ ನಿಮಗೆ ಕೋಷ್ಟಕ ಕೊಟ್ಟಿದ್ದಾರೆ, ಅದನ್ನು ನೋಡಿದ್ರೆ ಎಲ್ಲವೂ ಕೂಡ ಸ್ಪಷ್ಟವಾಗಿ ನಮಗೆ ಅರ್ಥ ಆಗ್ತದೆ. 18 ನಿಮಿಷಗಳು ಸೇರಿದ್ರೆ 1 ಕಾಷ್ಟ. ಅದು ಎಷ್ಟು ಕಾಷ್ಟ, ಅದರ ಪ್ರಮಾಣ ಎಷ್ಟು ಅಂತ ಹೇಳಿದ್ರೆ 4.25 ಸೆಕೆಂಡ್ ಇರ್ತದೆ. ಅಂತಹ 30 ಕಾಷ್ಠಗಳು ಸೇರಿದ್ರೆ 1 ಕಲೆ. ಎಂಟು ಸೆಕೆಂಡ್ ಅಂತ ಹೇಳಿ 15ರ 4 ಸೆಕೆಂಡ್ ಅಲ್ಲ, ಸಾರಿ, 15ನೇ 4 ವಿಭಾಗ ಮಾಡ್ಬೇಕು ಅಂದ್ರೆ 0.3 ಸೆಕೆಂಡ್ ಏನೋ ಬರ್ತದೆ. ಅದು 4 ಸೆಕೆಂಡ್ ಅನ್ನ 15ನೇ 4 ಭಾಗ, 15ಅನ್ನು 4 ಭಾಗ ಮಾಡಿದಾಗ ಎಷ್ಟಾಗ್ತದೆ ಅಷ್ಟು ಬರ್ತದೆ. 15ಅನ್ನು 4 ಭಾಗ ಮಾಡಿದಾಗ 3.25 7.5 ಈ ರೀತಿಯಲ್ಲಿ ಬರ್ತದೆ. ಸಾಮಾನ್ಯ ಅದರ ಸೂಕ್ಷ್ಮ ಲೆಕ್ಕಾಚಾರ ಇದರಲ್ಲಿ ನೋಡ್ಬೋದು ಅಷ್ಟೇ ನಿಮಗೆ. ಒಂದು 15ನೇ 15 ಭಾಗಗಳಲ್ಲಿ 15ರಲ್ಲಿ 4ನೇ 1 ಭಾಗ ಆಗ್ತದೆ. ಒಂದು 15 ಸೆಕೆಂಡುಗಳೆಲ್ಲ 15 ಸೆಕೆಂಡುಗಳನ್ನು 4 ವಿಭಾಗ ಮಾಡಿದಾಗ 3.25 ಆಗ್ತದೆ. ಅದಲ್ಲ, 4ಅನ್ನು 15 ವಿಭಾಗ ಮಾಡ್ಬೇಕು. 4 ಸೆಕೆಂಡ್ ಅನ್ನು 15 ವಿಭಾಗ ಮಾಡಿದಾಗ ನಮಗೆ ಸರಿ ಬರ್ತದೆ. ಅಂತಹ 30 ಕಾಷ್ಠಗಳು 4 ಸೆಕೆಂಡ್ ಅನ್ನು 15 ವಿಭಾಗ ಮಾಡಿದ್ರೆ 26 ಸೆಕೆಂಡ್ ಬರ್ತದ. ಇಪ್ಪತ್ತಾರು 42 10ಕ್ಕೆ 26 ಆಗುದಿಲ್ಲ, ಕಡಿಮೆ. ಇಪ್ಪತ್ನಾಲ್ಕು ವಿಭಾಗ ಮಾಡಿದ್ರೆ 26 ಮಿಲಿ 18ರವರೆಗೆ ಬರ್ತದ ಅಂತ, 0.18 ಬರ್ತದ. ಲೆಕ್ಕಾಚಾರದಲ್ಲಿ ಬೇರೆ ರೀತಿಯಲ್ಲಿ ಹೋಗ್ತದೆ ಕ್ಯಾಲ್ಕುಲೇಷನ್. ಸೆಕೆಂಡ್ಗಳಿಗೆ 0 ಬಂದಾಗ ಬೇರೆ ರೀತಿಯಲ್ಲಿ ಹೋಗ್ತದೆ. ಸಲ ನಾವು ನೋಡಿದ್ದೇವೆ ಅಂತ ನೋಡ, ಅದರ ಲೆಕ್ಕಾಚಾರ ಮತ್ತೆ ನೋಡುವ. ಅಂತೂ 30 ಕಾಷ್ಠಗಳು ಸೇರಿದ್ರೆ 1 ಕಲೆ, ಅದಕ್ಕೆ ಪ್ರಮಾಣ 8 ಸೆಕೆಂಡ್. 30 ಕಲೆಗಳು ಅಂತ ಹೇಳಿದ್ರೆ ನಮಗೆ ರಾಶಿಯಲ್ಲಿ ಬಂದ ಕಲೆಗಳು ಬೇರೆ, ಇಲ್ಲಿ ಬರುವಂತ ಕಲಾ ಬೇರೆ. ಯಾಕೆಂದ್ರೆ ಕೆಲವು ವಿಷಯಗಳಿಗೆ ಭಾ ಅಂತೇಳಿ ಹೇಳಿದ್ರೆ ರಾಶಿಗೂ ಭಾ ಅಂತೇಳಿ ಹೆಸರುಂಟು, ನಕ್ಷತ್ರಕ್ಕೂ ಭಾ ಅಂತೇಳಿ ಹೆಸರುಂಟು. ಯಾವ ಪ್ರಕರಣದಲ್ಲಿ ಬಂದಿದೆ ಅಂತ ನೋಡಿಕೊಂಡು ಅದನ್ನು ನಾವು ಜೋಡಿಸ್ಬೇಕಾಗ್ತದೆ. ಹಾಗೆ ಇಲ್ಲಿ 30 ಕಲಾಗಳು ಸೇರಿದ್ರೆ 1 ಕ್ಷಣ, ಅದು ಆ ಪ್ರಕರಣದಲ್ಲಿ ಕಲಾ ಅಂತ ಹೇಳಿದ್ರೆ ಒಂದು ಬೇರೆ ವ್ಯವಸ್ಥೆ. ರಾಶಿಯಲ್ಲಿ ಕಲಾ ಅಂತ ಹೇಳಿ ಬಂದಾಗ ಬೇರೆ ವಿಷಯ ಕಲೆಗಳು ಅಂತ ಹೇಳುವಂಥದ್ದು ಬೇರೆ. 30 ಕಲಾಗಳು ಸೇರಿದ್ರೆ 1 ಕ್ಷಣ, ಅದು 4 ನಿಮಿಷ ಆಗ್ತದೆ. 12 ಕ್ಷಣಗಳು ಸೇರಿದ್ರೆ 1 ಮುಹೂರ್ತ, ಅದು 48 ನಿಮಿಷ. 30 ಮುಹೂರ್ತಗಳು ಸೇರಿದ್ರೆ 1 ಅಹೋರಾತ್ರ, ಅದು 24 ಗಂಟೆ ಗೊತ್ತಿರುವಂತದ್ದು. 15 ಅಹೋರಾತ್ರಗಳಿಗೆ 1 ಪಕ್ಷ, 15 ದಿನ ಆಗ್ತದೆ. 2 ಪಕ್ಷ ಅಂತ ಹೇಳಿದ್ರೆ 1 ಮಾಸ 30 ದಿನ, 2 ಮಾಸ ಅಂತ ಹೇಳಿದ್ರೆ 1 ಋತು 60 ದಿನ, 3 ಋತು 1 ಯನ ಅಂತ ಹೇಳಿದ್ರೆ 6 ತಿಂಗಳು, 2 ಯನ ಅಂತ ಹೇಳಿದ್ರೆ 1 ಸಂವತ್ಸರ, 360 ದಿನಗಳಾಗ್ತದೆ. ಸಾಮಾನ್ಯ 360 ದಿನಗಳು, 365 ಕಾಲು ದಿನಗಳು 1 ವತ್ಸರಕ್ಕೆ 1 ವರ್ಷಕ್ಕೆ ಇರ್ತದೆ. ಅಲ್ಲಿ ನಮಗೆ ಕೆಲವು ಮಾಸಗಳು 31 ದಿನ ಇರ್ತದೆ. ಹಾಗೆಲ್ಲ ಬಂದು 365 ಕಾಲು ದಿನಗಳು 1 ವರ್ಷದಲ್ಲಿ ಇರ್ತದೆ. ಇನ್ನು ಆ ಪ್ರಾಣದ ವಿಷಯದಲ್ಲಿ ಆ ರೀತಿಯಲ್ಲಿ ನೋಡಿದಾಗ 1 ಪ್ರಾಣ ಅಂತ ಹೇಳಿದ್ರೆ 10 ಗುರುವಕ್ಷರ, ಅದನ್ನೇ 4 ಸೆಕೆಂಡ್ ಅಂತ ಹೇಳಿ ತಿಳಿಯಬಹುದು. 6 ಪ್ರಾಣಗಳು ಅಂತ ಹೇಳಿದ್ರೆ 1 ವಿಗಳಿಗೆ 24 ಸೆಕೆಂಡ್,
2.5 ವಿಘಳಿಗೆಗೆ 1 ನಿಮಿಷ, ಅದು 60 ಸೆಕೆಂಡು. 60 ವಿಘಳಿಗೆ ಅಂತೇಳಿ ಹೇಳಿದ್ರೆ ನಮಗೆ 1 ಗಳಿಗೆ ಅಂತೇಳಿ ಆಗ್ತದೆ, 24 ನಿಮಿಷ ಆಗ್ತದೆ. 2.5 ಗಳಿಗೆ ಸೇರಿದ್ರೆ 1 ಗಂಟೆ ಅಂತೇಳಿ ಆಗ್ತದೆ. 1 ಗಂಟೆಗೆ 60 ನಿಮಿಷ ಇರುವಂತದ್ದು ಗೊತ್ತಿರುವಂತದ್ದು. 60 ಗಳಿಗೆ 1 ಅಹೋರಾತ್ರ, 24 ಗಂಟೆ. 2 ಗಳಿಗೆ ಅಂತ ಹೇಳಿದ್ರೆ 1 ಮುಹೂರ್ತ, 48 ನಿಮಿಷ. ಅಲ್ಲಿ ಮುಹೂರ್ತ, ಅಲ್ಲಿಂದ ಮುಹೂರ್ತದಿಂದ ಮತ್ತೆ ಪುನಃ ಅದೇ 15 ಅಹೋರಾತ್ರ, 2 ಪಕ್ಷ. ಇದನ್ನೇ ನಾವು ಇಟ್ಕೊಳ್ಬಹುದು. ಕ್ಷೇತ್ರ ಸಂಬಂಧಿ ವಿವರ, ರಾಶಿ ಸಂಬಂಧ ವಿವರವನ್ನೇ ಇಲ್ಲಿ ಕೊಟ್ಟಿದ್ದಾರೆ ಈ ವಿಕಲಾನಾಂಕಲ ಷಷ್ಠಿಯ ಶ್ಲೋಕದ ಕೋಷ್ಟಕ. 60 ವಿಕಲಗಳು ಸೇರಿದ್ರೆ 1 ಕಲೆ, 60 ಕಲೆ ಸೇರಿದ್ರೆ 1 ಅಂಶ, 1 ಭಾಗ ಅಥವಾ 1 ಡಿಗ್ರಿ ಅಂತ ಹೇಳಿದ್ರೆ ಒಂದೇ ಅರ್ಥ. 30 ಅಂಶ ಅಂತ ಹೇಳಿದ್ರೆ 1 ರಾಶಿ. 12 ರಾಶಿಗಳು ಸೇರಿದ್ರೆ 1 ಭಚಕ್ರ ಅಥವಾ ರಾಶಿ ಚಕ್ರ ಅಥವಾ ಗ್ರಹ ಚಕ್ರ ಅಂತ ಹೇಳಿ ಕರಿತೇವೆ ನಾವು. ಗ್ರಹ ಕುಂಡಲಿ ಅಂತ ಹೇಳಿ ಎಲ್ಲ ಕರಿತೇವಲ್ಲ, ಅಲ್ಲಿ 12 ರಾಶಿಗಳು ಇರ್ತದೆ. ಇದು ವ್ಯವಸ್ಥೆ ನಮಗೆ. ಸರಿ, ಇವತ್ತಿನ ಪಾಠ ಶ್ರೀಕೃಷ್ಣ ಅರ್ಪಣಮಸ್ತು. ಮೂರ್ತಿತ್ವೇ ಪರಿಕಲ್ಪಿತ ಶತಪೃತೋ ವರ್ತ್ಮಾ ಪುನರ್ಜನ್ಮನಾಂ ಆತ್ಮೇತ್ಯಾತ್ಮವಿದಾಂ ಭರತಾಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದಯ ಸ್ಥಿತಿ ವಿಪುಷ್ಟಾನೇಕಧಾಯ ಶ್ರುತೋ ವಾಚಂ ನ ಸದಧಾತ್ಮನೈಕ ಕಿರಣಸ್ತ್ರೈಲೋಕ್ಯ ದೀಪೋ ರವಿಹಿ. ಈ ಪರಮಾಣುವಿನ ವಿಷಯದಲ್ಲಿ ಆಗ್ಬೇಕಾದ್ರೆ ಅವತ್ತು ನೋಡಿದ ನೆನಪು ನನಗೆ 0.0000 ಅಥವಾ 0.0011 ಸೆಕೆಂಡಿಗೆ 1 ಪರಮಾಣು ಅಂತೇಳಿ ಹೇಳ್ತೇನೆ. ಅಂತಹ ಅಣು 2 ಅಣುಗಳು ಅಂತೇಳಿ ಆದ್ರೆ 0.0022 ಸೆಕೆಂಡ್ಸ್. ಈ ರೀತಿಯಲ್ಲಿ ಲೆಕ್ಕ. 9 ಅಣುಗಳು ಸೇರಿದ್ರೆ 1 ತ್ರುಟಿ, ಅದನ್ನ ನಮಗೆ ಲೆಕ್ಕಾಚಾರ ಮಾಡಿದಾಗ 0.0198 ಏನೋ ಬಂದಿದೆ. ಹೀಗೆ ಅದರ ವ್ಯವಸ್ಥೆಗಳು ಅವತ್ತು ಬಂದ ನೆನಪು ನನಗೆ. ಸರಿ, ರೆಕಾರ್ಡಿಂಗ್ ಆಫ್ ಮಾಡ್ಬೋದು. ಪ್ರಶ್ನೆಗಳಿದ್ರೆ ಕೇಳಬಹುದು ಇವತ್ತಿನ ಪಾಠದಲ್ಲಿ. ನಾರಾಯಣ್ ಅವ್ರ ರೆಕಾರ್ಡಿಂಗ್ ಬಂದ್ ಮಾಡ್ತೀರಾ? ಗುರುಗಳೇ, ಇದು